ಗ್ಲೋಬಲ್ ಕನ್ನಡದ ಮನಸಾರೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಭಾರತದ ಅತಿ ದೊಡ್ಡ ನಟರು, ಕಲಾವಿದರು ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಪರಿಣಿತರು. ಅಷ್ಟೇ ಅಲ್ಲ, ಭಾರತೀಯ ಸೇನೆಯ ಹೆಮ್ಮೆಯ ಭಾಗವಾಗಿದ್ದವರು, ದತ್ತಣ್ಣ ಅಂತಲೇ ಪ್ರಸಿದ್ಧರಾದವರು ಎಚ್ ಜಿ ದತ್ತಾತ್ರೇಯ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಒಂದು ಥರದಲ್ಲಿ ನೀವು ನನ್ನ ಜಿಲ್ಲೆಯಿಂದ ಬಂದವರು, ಅದರಿಂದ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗಲೇ ನೀವು ಲೆಜೆಂಡ್. ಭಾಳ ಜನ ಹೇಳೋರು, ಅವರು SLCಲಿ ಮೊದಲನೇ ಸಲ ಜಿಲ್ಲೆಗೆ ರ್ಯಾಂಕ್ ತಂದು ಕೊಟ್ಟರು. ಈ ಥರದ ಅನೇಕ ಕಥೆಗಳನ್ನು ನಾವು ಕೇಳಿದ್ವಿ. ಸ್ವಲ್ಪ ಸರ್, ನಮ್ಮ ಜಿಲ್ಲೆಯಿಂದಲೇ ಶುರು ಮಾಡೋಣ. ನಿಮ್ಮ ತಂದೆ, ಅವರ ಹಿನ್ನೆಲೆ ಒಂದು ಸ್ವಲ್ಪ ನಮ್ಮ ಜೊತೆಗೆ ಹಂಚ್ಕೋಬೋದು ಸರ್. ಹರಿ, ಆಗಲೇ ನಮ್ಮ ಅಣ್ಣ ಸೋಮಶೇಖರ ರಾಯರು ಇದೇ ಕಾರ್ಯಕ್ರಮದಲ್ಲಿದ್ದಾಗ ಒಂದಿಷ್ಟು ಹೇಳಿದ್ದಾರೆ. ಇನ್ನೊಂದು ಸಾರಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ತಂದೆ ಹರಿಹರ ಗುಂಡೂರಾಯರು ಅಂತ. ಹರಿಹರ ಹೆಸರು ಯಾಕೆ ಬಂತು ಅಂತ ಅಂದರೆ, ನಮ್ಮ ಪೂರ್ವಿಕರಿಗೂ ಈ ಹರಿಹರಕ್ಕೂ ಭಾಳ ದೊಡ್ಡ ಸಂಬಂಧ. ಅಂದರೆ ಭಾಳ ದೊಡ್ಡ ಜಮೀನ್ದಾರರಾಗಿದ್ದರು, ಲೇವಾದೇವಿ ವ್ಯಾಪಾರ ಮಾಡ್ತಿದ್ರು ಅಂತ ಕೇಳಿದ್ದೇನೆ. ನಮ್ಮ ತಂದೆಯವರನ್ನು ನಾನು ನೋಡಿಲ್ಲ. ಅವರು ರಾಣೆಬೆನ್ನೂರಿನವರವರು. ರಾಣೆಬೆನ್ನೂರು ಆ ಸಮಯದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿದ್ದು. ಚಿತ್ರದುರ್ಗ ನಮ್ಮ ಹಳೆಯ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಸೊ ಆಗಿನ ನಮ್ಮ ತಂದೆಯವರ ಬಾಲ್ಯದ ಕಾಲಕ್ಕೆ ಮೈಸೂರು ಸಂಸ್ಥಾನ ಅಂತೇನಿತ್ತಲ್ಲ, ಅದು ಭಾಳ ಹೆಸರುವಾಸಿ ರಾಜ್ಯ. ಆಮೇಲೆ ಎಲ್ಲ ಸುಸಂಬದ್ಧವಾಗಿ ನಡೀತಾ ಇತ್ತು, ಸಾಂಸ್ಕೃತಿಕವಾಗಿ ಬೆಳೆದಿತ್ತು. ಹಾಗೆ ರಾಜರು ಆಳ್ತಾ ಇದ್ದರೂ ಕೂಡ ಭಾಳ ಪ್ರಗತಿಪರ ರಾಜರು, ನಮಗೆ ಕೃಷ್ಣರಾಜ ಒಡೆಯರು. ಸೊ ಸಮೃದ್ಧಿ ಇತ್ತು. ಹಾಗಾಗಿ ಇಲ್ಲಿ ಪಕ್ಕದ ಬಾಂಬೆ ಪ್ರೆಸಿಡೆನ್ಸಿ ಒಳಗೆ ಮತ್ತು ಬೇರೆ ಜಾಗಗಳಲ್ಲಿ ಈ ಸ್ವಾತಂತ್ರ್ಯ ಚಳವಳಿಯ ಕಾವು ಇತ್ತಲ್ಲ, ಅದು ಇಲ್ಲಿ ಹೆಚ್ಚಾಗಿ ತಲುಪಿರಲಿಲ್ಲ. ಆ ಸಮಯದಲ್ಲಿ ನಮ್ಮ ತಂದೆಯವರು ಮೊದಲು ರಾಣೆಬೆನ್ನೂರು, ಧಾರವಾಡ ಅಲ್ಲೆಲ್ಲ ಓದ್ಕೊಂಡು ಪೂನಾಗೆ ಹೋದರು. ಅಲ್ಲಿ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಓದಲಿಕ್ಕೆ. ಅವ್ರಿಗೇನು ಓದಿದ್ರೆ ಆವಾಗ ಈಕ್ವಿವೆಲೆಂಟ್ ಆಫ್ ಇಂಟರ್ಮೀಡಿಯೇಟು ಅಥವಾ BA BScನೋ ನನಗೆ ಅದ್ರ ಮಾಹಿತಿ ಕೂಡ ಇಲ್ಲ. ಓದಿದ್ರು ಅಲ್ಲಿ 1-2 ವರ್ಷ. ಆ ಸಮಯದಲ್ಲಿ ಅಲ್ಲಿದ್ದ ಎಲ್ಲರೂ ಕೂಡ, ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಚಂಡವಾದ ಸ್ವಾತಂತ್ರ್ಯ ಚಳವಳಿ, ಒಂದು ಸೆಳೆವಿತ್ತು ಅವರಿಗೆ ಸ್ವಾತಂತ್ರ್ಯ ಚಳವಳಿದು. ಯಾಕೆಂದರೆ ಅವರ ಪ್ರೊಫೆಸರ್ಗಳೆಲ್ಲ ಆ ಚಳವಳಿಯಲ್ಲಿ ಭಾಗವಹಿಸಿದ್ದವರು. ಪ್ರೊಫೆಸರ್ ರಾನಡೆ ಅಂತ, ಪ್ರೊಫೆಸರ್ ಪರಾಂಜಪೆ ಅಂತ. ಆಮೇಲೆ ತಿಲಕರು, ಅವರ ಕರ್ಮಭೂಮಿ ಪೂನಾ. ಅಲ್ಲಿ ಅವರು ಆಗಾಗಲೇ ಈ ಗಣೇಶನ್ನ ಬೀದಿಗೆ ತಂದು ಅವನನ್ನು ಸಾಮ್ರಾಜ್ಯದ ವಿರುದ್ಧವಾಗಿ ಎತ್ತಿ ಕಟ್ಟದವರು. ಹಾಗೆ ಅದೊಂದು ದೊಡ್ಡ ಸಮಾರಂಭವಾಗಿ ಆಗ್ತದೆ. ಸೊ ಹಾಗಾಗಿ ತಿಲಕರ ಒಂದು ಇದು ಇನ್ಫ್ಲೂಯೆನ್ಸು ಎಲ್ಲ ವಿದ್ಯಾರ್ಥಿಗಳ ಮೇಲಿತ್ತು. ಸೊ ನಮ್ಮ ತಂದೆಯವರು ಹೇಳ್ತಿದ್ರು, ನೀವು ಇಲ್ಲ್ಯಾಕೆ ಬಂದ್ರಿ ಚಿತ್ರದುರ್ಗಕ್ಕೆ ಅಂತ. ಹೇಳಿದ್ರಿಲ್ಲ, ಅಲ್ಲಿ ನಾವೆಲ್ಲ ಕಾಲೇಜ್ ಬಿಡಬೇಕಾದ್ರೆ ಕೇಳಿದ್ವಿ, ನಾವೇನು ಮಾಡ್ಬೇಕು ಮುಂದೆ, ಇಲ್ಲೆಲ್ಲ ಏನೋ ಭಾಳ ಇದಾಗಿ ಪಾಲ್ಗೊಳ್ತಾ ಇದ್ವಿ. ನೀವು ಹೇಗೆ ಇಲ್ಲಿ ಪಾಲ್ಗೊಳ್ತಿದ್ದೀರೋ, ನಿಮ್ಮ ಜಾಗಕ್ಕೆ ಹೋಗಿ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಪ್ರಚಾರ ಮಾಡಿ, ಅಲ್ಲಿ ಇದನ್ನು ಬೆಳೆಸಿ ಅಂಥದ್ದು. ಅನೇಕರಿಗೆ ಇದರ ಬಗ್ಗೆ ಜ್ಞಾನ ಇಲ್ಲ, ಅದನ್ನು ಬೆಳೆಸಬೇಕು ನೀವು ಅಂದರು. ಹಾಗಾಗಿ ಅವರು ಚಿತ್ರದುರ್ಗಕ್ಕೆ ಬಂದರು. ಅಥವಾ ಚಿತ್ರದುರ್ಗಕ್ಕೆ ಬರೋಕ್ಕಿಂತ ಮುಂಚೆ ರಾಣೆಬೆನ್ನೂರಿಗೆ ಹೋದರು. ಅಲ್ಲಿಂದ ಅವರಿಗೆ ಚಿತ್ರದುರ್ಗದ ಹುಡುಗಿ ಜೊತೆಯಲ್ಲಿ ಮದುವೆ ಆಯಿತು. ಸೊ ನಮ್ಮ ತಾಯಿ ತಂದೆ ದೊಡ್ಡ ವಕೀಲರಾಗಿದ್ದರು. ಅಷ್ಟೊತ್ತಿಗೆ ಅದೇ ನಮ್ಮ ತಂದೆ ಅವ್ರ ತಂದೆ ಜೊತೆಯಲ್ಲಿ ಒಂದು ಸ್ವಲ್ಪ ಏನೋ ಜಗಳ ಆಡಿಕೊಂಡು ಆ ಊರು ಬಿಟ್ಟು ಚಿತ್ರದುರ್ಗಕ್ಕೆ ಬಂದರು ಅಂತ ಕೇಳಿದ್ದೀನಿ. ಸರಿ ಸರಿ. ಸೊ ಇಲ್ಲಿ ಬಂದ ಮೇಲೆ ಒಂದು ಸರ್ಕಾರಿ ನೌಕರಿನಲ್ಲಿದ್ದರು. ರಾಜ್ಯದ ಇದು ಅಂತದು
ರಾಜರ ಆಶ್ರಯದಲ್ಲಿ ನಡೀತಾ ಇದ್ದ ಸರ್ಕಾರ ಇತ್ತಲ್ಲ, ಅಲ್ಲಿ ಒಂದು ಸಣ್ಣ ಇದರೊಳಗೆ ಬಟ್ ಅವ್ರಿಗೆ ಆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾವು ಎಷ್ಟು ತಗಲಿತ್ತು ಅಂತ ಅಂದರೆ ಒಂದು ನಿಮಿಷವೂ ಕೂಡ ಸುಮ್ಮನಿರೋಕ್ಕಾಗಲಿಲ್ಲ ಅವ್ರಿಗೆ. ಚಿತ್ರದುರ್ಗದಲ್ಲಿ ಬಂದ ತಕ್ಷಣ ಜನಜಾಗೃತಿಗಾಗಿ ಫಸ್ಟ್ ಅವ್ರು ಶುರು ಮಾಡಿದ್ದು ಅಂದರೆ ಮನೆಯಲ್ಲಿ ಎಲ್ಲ ಮನೆಗಳವರು ಪೇಪರ್ ಓದಬೇಕು, ಇಲ್ಲದೆ ಹೋದರೆ ಅವ್ರಿಗೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಯಾರೂ ಪೇಪರ್ ಓದ್ತಿರಲಿಲ್ಲ. ಇವರು ಅಲ್ಲೊಂದು ಅಭಿಯಾನ ಶುರು ಮಾಡಿಕೊಂಡ್ರು. ಯಾಕೆ ನಾವು ಇದ್ದಿದ್ದು ಮಠದ ಕೇರಿ ಅಂತ ಒಂದು ಜಾಗ, ಓಕೆ, ಅಲ್ಲೊಂದು 20 ಮನೆ ಇತ್ತು. ಅಲ್ಲಿಂದ ಹೊರಗಡೆ ಒಂದಿಷ್ಟು ಜನ, ಭಾಳ ಸಣ್ಣ ಜಾಗ ಆ ಟೈಮ್, ನನ್ನ ಟೈಮ್ನಲ್ಲೇ ಒಂದು 10,000 ಜನ ಇದ್ದಂಥ ಜಾಗ ಅದು. ಸೊ ಇವ್ರು ಮನೆಗೂ ಒಂದು ಪತ್ರಿಕೆ ತೊಗೊಂಡು ಹೋಗಿ ಕೊಡೋದಲ್ಲ, ಅಲ್ಲಿ ಓದೋದು. ಸೊ ಈ ಮನೆ ಆಯಿತು, ಮುಂದಿನ ಮನೆ ಮತ್ತು ಅದೇ ಓದೋದು. ಪಾಪ ಅವರು ಎಲ್ಲ ಇದು ಮಾಡ್ಕೊರಿ, ಗುಂಡೂರಾರೆ ನೀವು ಯಾಕೆ ಎಲ್ಲರ ಮನೆಗೂ ಬಂದು ಓದ್ತೀರಿ, ಒಂದು ಕಡೆ ಹೋದ್ರಿ ನಾವೆಲ್ಲ ಬರ್ತೀವಿ, ಜೊತೆಗಿರ್ತೀವಿ. ಹಂಗಾರೆ ನೀವೆಲ್ಲ ನಿಮ್ಮ ಮನೆಗಳಿಗೆ ಒಂದು ಪೇಪರ್ ತರಿಸೋವರೆಗೂ ನಾನು ಇದನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತ. ಹಾಗಾಗಿ ಎಲ್ಲರ ಮನೆಗೂ ಪೇಪರ್ ಬರೋಕ್ಕೆ ಶುರುವಾಯಿತು. ಆಮೇಲೆ ಆ ಪೇಪರ್ನಲ್ಲಿ ಬರೋ ವಿಷಯಗಳನ್ನು ಚರ್ಚೆ ಮಾಡಬೇಕು, ಸುಮ್ಮನೆ ಓದಿ ಕೂತ್ಕೊಂಡಿರೋ ಏನು ಪ್ರಯೋಜನ. ಓಕೆ, ಆಗಿನ ಕಾಲಕ್ಕೆ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಸಾಕಷ್ಟು ಇದು ಬರ್ತಾಯಿತ್ತು. ಅದಕ್ಕಾಗಿ ಒಂದು ತಿಲಕ್ ಸಂಘ ಅಂತ ಓಪನ್ ಮಾಡಿದ್ರು ಅಲ್ಲಿ. ಸೊ ಅಲ್ಲಿ ಜನ ಬರೋಕ್ಕೆ ಶುರು ಮಾಡಿದರು. ಅಲ್ಲಿ ಒಂದು ವಿಚಾರ ವಿನಿಮಯ, ಮಾತುಕತೆ, ಓಕೆ, ಇವೆಲ್ಲ ಹೊಸದು. ಚಿತ್ರದುರ್ಗದಂಥ ಒಂದು ಸಣ್ಣ ಜಾಗಕ್ಕೆ ಖಂಡಿತ ಹೊಸದು, ಭಾಳ ಹೊಸದು. ಏನಿದು ಜನ ಎಲ್ಲ ಸೇರಿಸ್ಕೊಂಡು ವಿಚಾರ ವಿನಿಮಯ ಅಂತೆ, ಮಾತುಕತೆ ಅಂತೆ, ಪೇಪರಲ್ಲಿ ಇರೋ ಇದನ್ನು ಚರ್ಚೆ ಮಾಡೋದಂತೆ ಅಂತ. ಬಟ್ ಅದು ಚೆನ್ನಾಗಿ ನಡೀತಾ ಬಂತು. ಆಮೇಲೆ ಜನ ಪುಸ್ತಕಗಳನ್ನು ಓದಬೇಕು. ನಾನು ತಿಲಕ್ ಲೈಬ್ರರಿ ಅಂತ ಒಂದು ಶುರು ಮಾಡಿದ್ರೆ ಅಲ್ಲಿ. ಇದು ಬಹಳಷ್ಟು ಕಾಲ ನಡ್ಕೊಂಡು ಬಂತು ಅಂತ ಕೇಳಿದ್ದೀನಿ, ನಾವು ನೋಡಿಲ್ಲ. ನಮಗೆ ಜ್ಞಾನೋದಯ ಆಗೋದಕ್ಕೆ ಮೊದಲೇ ಅವೆಲ್ಲ ನಿಂತು ಹೋಗಿತ್ತು. ನಿಂತು ಹೋಗಿತ್ತು ಅಂತಂದರೆ ಅವರು ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋದರು. ಅಷ್ಟೊತ್ತಿಗೆ ಸುಮಾರು 1935-40 ಸುಮಾರಿಗೆ ಸ್ವಲ್ಪ ಈ ಜಾತಿ ರಾಜಕೀಯ, ಒಂದು ರಾಜಕೀಯ, ಇನ್ನೊಂದು ಜಾತಿ ರಾಜಕೀಯ, ಇವೆರಡೂ ಅದರೊಳಗೆ ಸೇರಿಕೊಂಡಿತ್ತು. ಹಾಗಾಗಿ ಇವರಿಗೆ ಅದರೊಳಗೆ ಮುಂದುವರಿಯುವ ಇಷ್ಟ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹಿಂಜರಿದ್ರು. ಆಮೇಲೆ ದೊಡ್ಡ ಮುತ್ಸದ್ದಿಗಳು ಬಂದರು. ಅಲ್ಲಿ ನಿಜಲಿಂಗಪ್ಪನವ್ರು ಬಂದರು, ಭೀಮಪ್ಪ ನಾಯ್ಕನವರು ಬಂದರು, ಎಸ್ ರಂಗರಾವ್ ಅಂತ ಫಸ್ಟ್ MP ಆಗಿದ್ದವರು ಅವರು ಬಂದರು. ಆ ಸಮಯದಲ್ಲೇ ಇವರು ಖಾದಿ ಇಂಟ್ರೊಡ್ಯೂಸ್ ಮಾಡಬೇಕಿಲ್ಲಿ ಅಂತ ಅಂದ್ಕೊಂಡು ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ಒಂದು ಚರಕ ಮಾಡಿಸ್ಕೊಂಡು, ಓಕೆ, ಮನೇಲಿ ಇಟ್ಕೊಂಡು ಮಾಡೋವಂಥ ಚರಕ, ಸರಿ ಯಾರೋ ಒಬ್ಬ ಬಡಿಗೆ ಹತ್ರ. ಆಮೇಲೆ ಅದನ್ನು ಇಲ್ಲಿ ತೊಗೊಂಬಂದು ಇಲ್ಲಿ ಜನಕ್ಕೆ ಈ ಥರ ಮಾಡ್ಬೋದು ನೋಡಿ ಅಂತ ಅಂದು ಒಂದು ದಿವಸ ಇದನ್ನು ಅಂತ ಹೇಳಿ ಹಂಜಿ ಇಟ್ಕೊಂಡು ಇದನ್ನು ಮಾಡೋರು. ಆಮೇಲೆ ಖಾದಿ ಭಂಡಾರ ಅಂತ ಒಂದು ಶುರುವಾಯಿತು. ಅದಕ್ಕೆ ಎಸ್ ರಂಗರಾವ್ MP ಆಗಿದ್ದರು, ಅವರ ತಮ್ಮ, ಅವ್ರ ಹೆಸರು ಮರ್ತು ಬಿಡ್ತೀನಿ ನನಗೆ, ಅವರು ಆ ಖಾದಿ ಭಂಡಾರ ನಡೆಸಿ ಚಿತ್ರದುರ್ಗ. ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು, ಅದು ಹೆಸರು ಮರ್ತು ಹೋಗಿದೆ ನನಗೀಗ. NH4ನಲ್ಲಿ ಚಿತ್ರದುರ್ಗ ಐಮಂಗಲದ ಹತ್ರ ಅಲ್ಲೊಂದೇನೋ ಖಾದಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ ಶುರು ಮಾಡಿದರು. ಆಮೇಲೆ ನಾನು ಕಂಡಂತೆ ಅವರು ಕೊನೆವರೆಗೂ ಖಾದಿ ಹಾಕ್ಕೋತಿದ್ರು. ಆಮೇಲೆ ಪ್ರತಿ ದಿವಸ ಇದನ್ನು ಗಂಟೆಗಟ್ಟಲೆ ಚರ್ಕ. ಆ್ಯಕ್ಚುಲಿ ನಮಗೆ ಒಂದು ದಿವಸ ಬೋರ್ ಆಗ್ತಿತ್ತು, ಕರ 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 ಅಂತ ಏನಿದು ಬೆಳಗಾಗೆದ್ದು ಅಂತ ಓಕೆ ಮಾಡಿ ನಮ್ಮ ಜೊತೆಗೆ ಅದಕ್ಕೆಲ್ಲ ಹಂಜಿ ಮಾಡಿ, ಓಕೆ, ಅದನ್ನು ತೊಗೊಂಡೋಗಿ ನಾವು ಖಾದಿ ಭಂಡಾರಕ್ಕೆ ಕೊಟ್ಟು, ಓಕೆ, ಅಲ್ಲಿ 4 ಆಣೆನೋ 5 ಆಣೆನೋ ಕೊಡೋರು. ಓಕೆ, ಅದನ್ನು ತೊಗೊಂಬರ್ತಿದ್ದೆ. ಇಲ್ಲ ಅಂತಂದರೆ ಇಷ್ಟು ಕಟ್ಟು ಕೊಟ್ಟರೆ ಅದನ್ನು ಖಾದಿದು ಒಂದು ಟವೆಲ್ಲೋ ಒಂದು ಇದೋ ಕೊಡೋರು. ಸೊ ಹೀಗೆ ಬರ್ತಿದ್ದಿದ್ದು. ಮತ್ತು ಜನ ಸೇರಕ್ಕೆ ಶುರುವಾದರು, ಇವರೇನೋ ಮಾಡ್ತಿದ್ದಾರೆ ಅಂತ. ಓಕೆ, ಸಿದ್ದನಹಳ್ಳಿ ಕೃಷ್ಣ ಶರ್ಮಾ, ಇವರು ಯಾರು ಒಬ್ಬರು ಫೇಮಸ್ ಇವರಿದ್ದರು, ರಾಮಾಚಾರ ಅಂತನೋ ಯಾರೋ ಹರಿಕಥೆ ದಾಸರು,
ಅವರು ಹಿ ವಾಸ್ ಸ್ಪೆಷಲಿಸ್ಟ್ ಇನ್ ಇದು ಈ ಬ್ರಿಟಿಷರ ವಿರುದ್ಧದ ಮಾತುಗಳನ್ನು ಹರಿಕಥೆಯ ರೂಪದಲ್ಲಿ ರಾಮಾಯಣ ಮಹಾಭಾರತ ಅದು ಇದಕ್ಕೆಲ್ಲ ಸೇರಿಸಿ ಮಾಡೋರು. ಆ್ಯಕ್ಚುಲಿ ಅವ್ರ ಪಾತ್ರ ನಾನು ಮಾಡಿದೆ ಯಾವುದೋ ಒಂದು ಕಾಂತಾಪುರ ಅಂತನೋ ಅದು ಒಂದು ಸೀರಿಯಲ್ನಲ್ಲಿ ಅದೇ ಪಾತ್ರವನ್ನು ಮಾಡಿದೆ. ಸೊ ಅವರು ಬಳ್ಳಾರಿ ಸಿದ್ದಮ್ಮ, ಆರ್ ಆರ್ ದಿವಾಕರ್ ನಮ್ಮ ತಂದೆಯವರು ಭಾಳ ಕ್ಲೋಸ್ ಚಡ್ಡಿ ದೋಸ್ತುಗಳು. ಅವರು ಇವ್ರನ್ನೆಲ್ಲ ಕರೆಸಿ ಭಾಷಣಗಳನ್ನು ಮಾಡಿಸೋಕ್ಕೆ ಶುರು ಮಾಡಿದರು. ಏನು ಇದ್ರ ಬಗ್ಗೆನೇ ಜಗತ್ತಿನಲ್ಲಿ ಏನಾಗ್ತಿದೆ, ಒಟ್ಟಾರೆ ಭಾರತದಲ್ಲಿ ಏನಾಗ್ತಿದೆ, ಗಾಂಧಿ ಏನು ಹೇಳಿದರು, ಇವರೇನು ಹೇಳಿದರು, ಜಿನ್ನಾ ಏನು ಹೇಳಿದರು, ಈ ವಿಷಯಗಳ ಬಗ್ಗೆ ಮಾತುಕತೆಗಳು ಶುರುವಾಗ್ತಿತ್ತು. ಹಾಗೆ ಅದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಪೂನಾದಲ್ಲಿ ಹೇಗೆ ಗಣೇಶ ಇದನ್ನು ಉತ್ಸವ ಆಗ್ತಿತ್ತು, ಇವರು ಇಲ್ಲಿ ಚಿತ್ರದುರ್ಗದಲ್ಲಿ ಗಣೇಶೋತ್ಸವ ಶುರು ಮಾಡಿದರು. ಆಮೇಲೆ ನೀವು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟವರಾದರೆ ಹೇಳ್ತೀನಿ, ಕಾಮನ ಬಾವಿ ಅಂತಿದೆ ಇದ್ರ ಹತ್ರ, ನಮ್ಮ ಫೋರ್ಟ್ ಎಂಟ್ರ್ ಆಗ್ತಾನೆ ಎಡಗಡೆ. ಅಲ್ಲಿ ಜನರನ್ನೆಲ್ಲ ಊರ ಜನರನ್ನೆಲ್ಲ ಸೇರಿಸಿ ವಿದೇಶಿ ವಸ್ತ್ರ ದಹನ ಅಂತ ಮಾಡಿದರು. ಈ ಥರ ಅಲ್ಲಿ ಹೊರಗಡೆ ಏನಾಗ್ತಿತ್ತೋ ಅವುಗಳ ಪುನರುಚ್ಚಾರ ಇಲ್ಲಿ ಈ ಥರ ಮಾಡ್ತಿದ್ರು. ಆಮೇಲೆ ತಿಲಕರದು ಒಂದು ಪತ್ರಿಕೆ ಇತ್ತು, ಕೇಸರಿ ಅಂತ, ಮರಾಠಿ. ನಮ್ಮ ಅಪ್ಪನಿಗೆ ಮರಾಠಿ ಚೆನ್ನಾಗಿ ಬರ್ತಿತ್ತು ಪೂನಾದಲ್ಲಿ. ಸೊ ಅವರು ಅದರೊಳಗೆ ಒಂದು ಲೇಖನ ಬರೆದ್ರು, ಅದು ರಿಪ್ರೆಷನ್ ಇನ್ ಮೈಸೂರು ಅಂತ ಮರಾಠಿ ಒಳಗೆ. ಅದು ಯಾಕೆ ಬರೆದ್ರೋ ಏನು ಬರೆದ್ರೋ ನಮಗೆ ಗೊತ್ತಿಲ್ಲ, ಅದರ ದಾಖಲೆ ಕೂಡ ಇಲ್ಲ ಈಗ. ಅದನ್ನು ಆಮೇಲೆ ಅಷ್ಟೊತ್ತಿಗೆ ನಮ್ಮ ಕುಟುಂಬದ ಬಗ್ಗೆ ಇಡೀ ಚಿತ್ರದುರ್ಗದಲ್ಲಿ ಒಂದು ರೀತಿಯ ಗೌರವ, ಇದು ಆದರ ಇವೆಲ್ಲ ಇದ್ದಿದ್ದು. ಅವರ ಆಫೀಸ್ ಹೆಡ್ ಕರೆದವ್ರನ್ನ, ಗುಂಡೂರಾರೆ ನೀವು ಕೆಲಸ ಮಾಡ್ತಿರೋದು ಸರ್ಕಾರದಲ್ಲಿ, ಸರ್ಕಾರದ ವಿರುದ್ಧ ಈ ಥರ ನೀವು ಪತ್ರಿಕೆಗಳಲ್ಲೆಲ್ಲ ಬರೆದ್ರೆ ತೊಂದರೆ ಆಗತ್ತೆ ಅಂತ. ಯಾಕಪ್ಪ ನಾನು ಹೇಳೋದ್ರೊಳಗೆ ಏನಾದ್ರು ತಪ್ಪಿದೆ ಹೇಳ್ರಿ. ಅಲ್ಲ, ತಪ್ಪು ಒಪ್ಪಿಂದಲ್ಲ, ಆ ಥರ ಬರೀಬಾರ್ದು, ಏನೋ ಒಂದು ಕಾಂಡಕ್ಟ್ ರೂಲ್ಸ್ ಅಂತ ಇರುತ್ತೆ. ಬೇಡ ಬಿಟ್ಟು ಪಾಪ ನಿಮ್ಗೆ ಯಾಕೆ ತೊಂದರೆ ಅಂತ ಅಂದು ಅಲ್ಲಿಂದಲ್ಲೇ ಒಂದು ರಾಜೀನಾಮೆ ಕೊಟ್ಟು ಓಕೆ ವಾಪಸ್ಸು ಬಂದರು. 4 ದಿವಸ ಎಲ್ಲೂ ಆಫೀಸ್ಗೆ ಹೋಗಲಿಲ್ಲ. ನಮ್ಮ ತಾತ ಕೇಳಿದ್ರಂತ, ಏನಪ್ಪ ಆಗೊಂಡ್ರೆ ಏನು ಆಫೀಸ್ಗೆ ಹೋಗ್ತಿಲ್ಲ ಅಂದರೆ, ಇಲ್ಲ ರಿಸೈನ್ ಮಾಡೀನ್ರಿ ಅಂತ. ಯಾಕೆ ಏನೋ ಹಿಂಗಾಯ್ತು ನಾನು. ಆಮೇಲೆ ಅವರು ಹೇಳಿದರು, ಇಲ್ಲ ಹಂಗೆ ಸುಮ್ಮನೆ ಕೂತಿರೋಕ್ಕೆ ತಪ್ಪಾಗುತ್ತೆ, ವಕೀಲಿ ವೃತ್ತಿ ಮಾಡು. ಆಗಿನ ಕಾಲಕ್ಕೆ BA BL ಎಲ್ಲ ಬೇಕಿರಲಿಲ್ಲ. ಹೌದಾ? ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡಿ ಅದಕ್ಕೊಂದು ಇದನ್ನು ಕೊಡೋರು, ಪರ್ಮಿಟೆಡ್ ಟು ಪ್ರಾಕ್ಟೀಸ್ ಅಂತ. ಆ ಥರ ಒಂದು ವಕೀಲಿ ವೃತ್ತಿ ಶುರು ಮಾಡಿದರು. ಫಸ್ಟ್ ಅವ್ರು ಹೇಳಿದಿಲ್ಲ, ನಾವು ವಕೀಲಿ ವೃತ್ತಿ ಮಾಡೋದು ಯಾಕೆ ಅಂತಂದರೆ, ಇಲ್ಲ ಅಲ್ಲಿ ಸುಳ್ಳು ಹೇಳಬೇಕಾಗತ್ತೆ ಅಂತ. ಇದು ಸುಳ್ಳು ಗಿಳ್ಳು ಅಂತಲ್ಲ ಕಣಯ್ಯ, ನೀನು ಒಂದು ಕೆಲಸ ಮಾಡು, ನಿಜ ಹೇಳೋದೆ ಯಾವ ಪ್ರಕರಣಗಳಿದ್ರು ನೀ ತಗೋ, ಸುಳ್ಳು ಹೇಳೋದು ಏನಿದ್ರು ನನಗೆ ಬಿಡು. ಒಂದು ದೊಡ್ಡ ಆಫೀಸ್ ಇತ್ತು, ಜಾಯಿಂಟ್ ಆಫೀಸ್ ಚಿತ್ರದುರ್ಗ ಅಂದ್ರೆ ಭಾಳ ಫೇಮಸ್ಸು. ಹಾಗಾಗಿ ಅವರೊಂದು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದರು. ಆದರೆ ಅವ್ರಿಗೆ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಅವ್ರಿಗಿದ್ದೆಲ್ಲ ಚಳವಳಿ ಒಳಗೆ. ಅದೇ ಸಮಯದಲ್ಲಿ ಅವರೊಂದು 4 ಪುಸ್ತಕ ಬರೆದರು. ಖಾದಿಯ ಮಹಿಮೆ ಅಂತ ಫಸ್ಟ್ ಬುಕ್ಕು, 1.5 ಆಣೆನೋ ಏನೋ ಅದಕ್ಕೆ. ಅದ್ರ ಬೆಲೆ ಮೊನ್ನೆ ಎಲ್ಲೋ ಅದನ್ನು ಹುಡುಕಿ ಇಟ್ಟೆ ನಾನು. ಸರಿ ಸರಿ. ಅಲ್ಲಿಂದ ಅದೇ ಹೇಳಿದ್ನಲ್ಲ, ಆ ಟೈಮ್ಗೆ ಇದೆಲ್ಲ ಸ್ವಲ್ಪ ಈ ರಾಜಕೀಯ. ಸರ್, ಇನ್ನೊಂದು ಕುತೂಹಲ ಏನು ಅಂದರೆ, ನಿಮಗೆ ಸ್ವತಂತ್ರ ಹೋರಾಟಕ್ಕಿಂತ ನಿಮ್ಮ ತಂದೆಗೆ ಆಧ್ಯಾತ್ಮದ ಬಗ್ಗೆ ಕೂಡ ಹಾಗೆ ಅದು ಲೇಟರ್ ಅಲ್ಲಿಂದ ಸ್ವಲ್ಪ ಹಿಂದೆ ಸರಿತಾ ಬಂದ್ರಲ್ಲ, ಆವಾಗ ಅವರ ಮನಸ್ಸು ಆಧ್ಯಾತ್ಮದ ಕಡೆ ಹೋಯ್ತು. ಆವಾಗಲೇ ಅವರು ಇದು ಅಂತ ಈ ಸ್ವಾತಂತ್ರ್ಯ ಚಳವಳಿಗೂ ತಿಲಕರಿಗೂ ಭಗವದ್ಗೀತೆಗೂ ಭಾಳ ಹತ್ತತ್ರ ಸಂಬಂಧ ಇದೆ. ಎಲ್ಲರೂ ಭಗವದ್ಗೀತೆ ಬಗ್ಗೆ ಭಾಷೆ ಬರೆದರು. ಅದರೊಳಗೆ ಕರ್ಮ ಸಿದ್ಧಾಂತದಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ಹೈಲೈಟ್ ಮಾಡಿದರು. ಅದೇ ರೀತಿ ಇವರು ಕೂಡ ಏನದು ಭಗವದ್ಗೀತೆ ಬಗ್ಗೆ ಒಂದು ಪುಸ್ತಕ ಬರೆದರು. ಹೇಳ್ತೀನಿ ಅದೇನು ಜ್ಞಾಪಕಕ್ಕೆ ಬಂದಾಗ.
ಸೊ ಅದು ಚಳವಳಿಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ಈ ಅಧ್ಯಾತ್ಮದ ಕಡೆ ಬಂದಾಗ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಅದರ ಬಗ್ಗೆ, ವೀರ ವಿಶ್ವಾಮಿತ್ರ ಅಂತ ಅದರ ಬಗ್ಗೆ ಈ ಥರ ಒಂದಿಷ್ಟು ಪುಸ್ತಕಗಳನ್ನು ಬರೆದು ಆ ಚಟ ಹತ್ತಕ್ಕೆ ಅವ್ರಿಗೆ. ಬರವಣಿಗೆ ನಮ್ಮ ಕೈಲೆಲ್ಲ ಬರ್ಸೋರು. ಓಕೆ. ಬಟ್ ಇದು ಅಂಥದ್ದು ಅಲ್ಲಿ ಇಲ್ಲಿ ಅವ್ರಿಗೆ ಏನಪ್ಪ ಅಂದರೆ ಒಂಥರ ಜಂಗಮನ ಥರ ಒಂದು ಕಡೆ ಕೂತವ್ರಲ್ಲ. ಅಲ್ಲಿ ಕೇಳಿದೆ ಒಂದು ಸರಿ ಎಲ್ಲೋ ಒಂದು 8-10 ದಿವಸ ಊರು ಹೊರಟೋದ್ರು. ಎಲ್ಲಿ ಹೋಗಿದ್ರಿ ಅಂತ ಅಂದರೆ, ಇಲ್ಲ ಅಲ್ಲಿ ಇವ್ರದ್ದು ಕಾಂಗ್ರೆಸ್ ಅಧಿವೇಶನ ಇತ್ತು ಮಧ್ಯಪ್ರದೇಶದಲ್ಲಿ, ಅಲ್ಲಿ ಹೋಗಿದ್ದೆ ಅಂತ. ಹೇಳಿ ಹೋಗಬೇಡ, ಈಗ ಎಲ್ಲ ರೈಲ್ನಲ್ಲಿ ಯಾರು ಸಿಕ್ಕರು ಹೊರಟ್ರು. ಈ ತರಹ ಕಡೆನಲ್ಲಿ ಹಿ ಬಿಕೇಮ್ ಪಕ್ಕ ವೈರಾಗಿ. ಹೌದಾ? ಇದಂಥದ್ದು ಸಂಸಾರ, ವ್ಯವಹಾರ ಇವುಗಳ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಚಿಂತನೆ. ಎಲ್ಲರೂ ಜಿದ್ದು ಕೃಷ್ಣಮೂರ್ತಿದು ಇದಿದೆ ಅಂತ ಅಂದರೆ ಭಾಷಣ, ಅಪ್ಪ ಏನಾದ್ರು ಮಾಡಿ ಕರ್ಕೊಂಡು ಹೋಗಪ್ಪ ಅಲ್ಲಿ. ಓಕೆ, ಇವತ್ತು ನೋಡು ಆ ಮನೋಹರ್ದು ಯಾವುದೋ ಒಂದು ನಾಟಕ ಬಂದಿದೆ ಇಲ್ಲಿ ವಿಶ್ವಾಮಿತ್ರನ ಬಗ್ಗೆ, ನನಗೆ ಅದು ಚೆನ್ನಾಗಿ ಜ್ಞಾಪಕ ಇದೆ. ಆವತ್ತು ಪಾಪ ನಮ್ಮ ಸೋಮಶೇಖರಾಯರು ಬ್ಯುಸಿ ಆಗಿದ್ರು. ನಾನು ಡೋಂಟ್ ವರಿ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಅಂದು ಅಲ್ಲಿ ಕರ್ಕೊಂಡೋಗಿ ರಾತ್ರಿ 11 ಗಂಟೆಗೆ 12 ಗಂಟೆ ತನಕ ನಾಟಕ ನಡೀತು ರವೀಂದ್ರ ಕಲಾಕ್ಷೇತ್ರದ. ಭಾಳ ಖುಷಿಯಾಗ್ಬಿಟ್ರು ಅವರು. ಹಾಗೇನೆ ಚಿತ್ರದುರ್ಗದಲ್ಲಿ ಇರಬೇಕಾದ್ರೆ ಅವ್ರಿಗೂ ಒಂದು ಸ್ವಲ್ಪ ನಾಟಕಗಳ ಬಗ್ಗೆ ಆಸಕ್ತಿ. ಟೆಂಟ್ ನಾಟಕಗಳೆಲ್ಲ ಬರೋವಲ್ಲ, ಗುಬ್ಬಿ ಕಂಪ್ನಿ, ಜಮಖಂಡಿ ಕಂಪ್ನಿ ಇವೆಲ್ಲ. ಸೊ ಅಲ್ಲಿ ಅವರೂ ಹೋಗೋರು, ಭಾಳ ಎಂಜಾಯ್ ಮಾಡೋರು. ನಮ್ಮನ್ನು ಕರ್ಕೊಂಡು ಸಣ್ಣ ಹುಡುಗರು, ನಾವೇನು 6 ವರ್ಷ 7 ವರ್ಷ ಸೋಮಶೇಖರನ್ನು ಕರ್ಕೊಂಡು ಹೋಗೋರು. ಸೊ ನಮಗೆ ಅಲ್ಲಿಂದಲೇ ಒಂದು ಸ್ವಲ್ಪ ಇವುಗಳ ಬಗ್ಗೆ ಅಭಿಮಾನ ಬೆಳೆಯೋ ಇದು ಸಿಕ್ತು. ಸೊ ಅವರ ನಂತರದಲ್ಲಿ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಚಳವಳಿಯಲ್ಲಿ ಭಾಗವಹಿಸಿದ್ದು ಅಂತಂದರೆ ನಮ್ಮ ಸೋಮಶೇಖರಾಯರು ಸಣ್ಣ ಹುಡುಗನಾಗಿ ಸರಿ ಚಡ್ಡಿ ಹಾಕ್ಕೊಂಡು ಅಲ್ಲೆಲ್ಲೋ ಕಲ್ಲು ಬೀಸಿದೆ, ಇಲ್ಲೆಲ್ಲೋ ಧ್ವಜ ಹಾರಿಸ್ದೆ, ಈ ಥರ ಮಾಡಿ ಸ್ವಲ್ಪ ವಧೆ ತಿಂದಿದ್ದುಂಟು. ಬಟ್ ನಮ್ಮ ಇನ್ನು 2ನೇ ಅಣ್ಣ ಸೂರ್ಯನಾರಾಯಣರಾವ್ ಅಂತ, ಅವರು ಮೈಸೂರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು. ಅವರು ಹಿ ಬಿಕೇಮ್ ಎ ವೆರಿ ಸೀರಿಯಸ್ ಸ್ಟೂಡೆಂಟ್ ಲೀಡರ್. ಇಲ್ಲಿ ಬೆಂಗಳೂರು ಇಂಟರ್ಮೀಡಿಯೇಟ್ ಕಾಲೇಜ್ನಲ್ಲಿ ಓದ್ತಿದ್ರು, ಅದು ಸೆಂಟ್ರಲ್ ಕಾಲೇಜ್ನಲ್ಲಿ. ಆಗ ಅವರ ಜೊತೆಗಾರರು ಅಂತಂದರೆ ಶಾರದಾ ಪ್ರಸಾದ್, ವಿಠಲ್ ಅಂತ ಮೈಸೂರಿನಲ್ಲಿದ್ದರು ಅವರು. ಇವರೆಲ್ಲ ಫಿಯರಿ ಸ್ಟೂಡೆಂಟ್ ಲೀಡರ್ಸ್. ಓಕೆ, ಮುಂದೆ ಇವರನ್ನಾಗಲಿ ಶಾರದಾ ಪ್ರಸಾದ್ ಅವ್ರನ್ನಾಗಲಿ ಅಥವಾ ವಿಠಲ್ ಅವ್ರನ್ನಾಗಲಿ ನೋಡಿದ್ರೆ ಇವ್ರನ್ನ ಫಿಯರಿ ಸ್ಟೂಡೆಂಟ್ ಲೀಡರ್ಸ್ ಅಂತ ಹೆಂಗೆ ಹೇಳ್ತೀವಿ, ಎಷ್ಟು ಮೃದುವಾದ ಸ್ವಭಾವದವರು ಅಂತ ಅನ್ನಿಸ್ತಿತ್ತು. ಅಂದರೆ ಅವ್ರಿಗೆ ಆ ಸ್ವಾತಂತ್ರ್ಯದ ಚಳವಳಿಯ ಕಾವು ಅಷ್ಟಿತ್ತು. ಅದನ್ನು ಅವರು ರಿಯಲಿ ಒದೆ ತಿಂದರು. 6 ತಿಂಗಳು ಜೈಲುವಾಸ ಅನುಭವಿಸಿದ್ರು. ಮತ್ತು ಲೇಟರ್ ಅವ್ರಿಗೆ ಒಂದು ತಾಮ್ರಪತ್ರನೂ ಕೊಟ್ಟರು ನಮ್ಮ ಅಣ್ಣನಿಗೆ. ಆ್ಯಂಡ್ ಅವರು ಹೋದ್ಮೇಲೆ ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅತ್ತಿಗೆಯವ್ರಿಗೂ ಕೂಡ ಅದರ ಮಾಸ ಅದೇನೋ ಕೊಡ್ತಾರಲ್ಲ, ಫ್ರೀಡಮ್ ಫೈಟರ್ಸ್ ಪೆನ್ಷನ್ ಅದು ಬರ್ತಾಯಿತ್ತು. ಸೊ ಇದು ಆಮೇಲೆ ನಮ್ಮ ತಾಯಿಯವರ ಇದು ಕೂಡ ದಾಖಲೆ ಆಗಿದೆ ಸೂರ್ಯನಾಥ್ ಕಾಮತ್ರ ಪುಸ್ತಕದಲ್ಲೋ ಯಾವುದರಲ್ಲೋ. ಹಾಗೆ ಬರೀ ಗಂಡು ಮಕ್ಕಳು ಏನು ಕೆಲಸ ಮಾಡಿದ್ರು ಅದನ್ನೇ ನಾವು ನೋಡ್ತಿರ್ತೀವಿ, ಅವ್ರಿಗೆ ಪೂರಕವಾಗಿ ಮನೆಯಲ್ಲಿ ಹ್ಯಾಕೆ ಕೆಲಸ ಮಾಡ್ತಿದ್ರು ಜನಗಳು ಅನ್ನೋದಕ್ಕೆ ವೆಂಕಮ್ಮನವರು ಕರೆಕ್ಟು ಇದು ಎಕ್ಸಾಂಪಲ್ ಆಗ್ತಾರೆ. ಉದಾಹರಣೆ, ಇಷ್ಟೇ ರಾತ್ರಿ 12 ಗಂಟೆಯಲ್ಲಿ 20 ಜನ ಬರೋರು, ಆಗ ಅಡುಗೆ ಮಾಡಿ ಹಾಕಬೇಕು. ನಮ್ಮಪ್ಪ ಅವ್ರನ್ನ ಒಂದು ಸಾರಿ ನಮ್ಮ ಅಮ್ಮನ ಮೇಲೆ ದಬ್ಬಾಳಿಕೆ ಒಂದು ರೀತಿ. ಇನ್ನು ಮೇಲೆ ನೀನು ಖಾದಿ ಸೀರೆ ಉಟ್ಟರೆ ಮಾತ್ರ ನಾನು ಊಟ ಮಾಡ್ತೀನಿ, ಇಲ್ದಿದ್ರೆ ಊಟ ಮಾಡೋದು. ಅಲ್ರಿ, ಆಗಿನ ಕಾಲಕ್ಕೆ ಇಷ್ಟದಪ್ಪ ಅದು ಖಾದಿ ಅದನ್ನೆಲ್ಲ ಹೊತ್ಕೊಂಡು ಸೀರೆ ಉಟ್ಕೊಳಕ್ಕಾಗುತ್ತಾ? ಅದು ನೀವೇನೋ ಪಂಚ ಉಟ್ಕೊಂಡು ಹೋಗ್ತೀರಿ, ಓಕೆ, ನನ್ನ ಮೇಲೆ ಯಾಕೆ ಇದನ್ನು ಮಾಡ್ತೀರಿ ಅಂತ. ಅದು ಹೆಂಗೆ ಆಗತ್ತಾ ಬಿಡುತ್ತಾ, ಆದರೆ ಇಲ್ಲಿ ಊಟ ಮಾಡ್ತೀನಿ, ಇಲ್ಲಿದ್ರೆ ನಾನೆಲ್ಲ ಹೊರಗೆ ಮಾಡ್ಕೋತೀನಿ. ಪಾಪ ಅವ್ರಿಗೋಸ್ಕರ ಆ ದುಪ್ಪಟ್ಟ ಸೀರೆ ಉಟ್ಕೊಂಡು ಇದನ್ನು ಮಾಡೋರು.
ಹಾಂ 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 ಹಾಂ. ಸೊ ಅವ್ರದ್ದೇ ಒಂದು ರೀತಿಯ ಕಾಂಟ್ರಿಬ್ಯೂಷನ್, ಇವ್ರದ್ದೊಂದು ರೀತಿ ಕಾಂಟ್ರಿಬ್ಯೂಷನ್. ಹೀಗಾಗಿ ನಡ್ಕೊಂಡು ಹೋಯ್ತು. ಆಮೇಲೆ ಅವರೇನು ದೊಡ್ಡ ಪ್ರಾಪರ್ಟಿ ಅದು ಇದು ಮಾಡಲಿಲ್ಲ. ನಮ್ಮ ತಂದೆಯವ್ರಿಗೆ ನಾವು ಸಲ್ಲಿಸಬೇಕಾದ ವಿಶೇಷವಾದ ಗೌರವ ಅಂದರೆ ನಮಗೆ ಯಾರಿಗೂ ಏನು ಆಸ್ತಿ ಬಿಟ್ಟು ಹೋಗಲಿಲ್ಲ. ಆದ್ದರಿಂದ 5 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸ ಇಟ್ಕೊಂಡು ಬದುಕಿದವರು. ಒಂದು 200 ಎಕರೆ ಜಮೀನಿತ್ತು ಚಿತ್ರದುರ್ಗದಲ್ಲಿ. ಅದು ಅದಕ್ಕೇನಂತಾರೆ, ಖುಷ್ಕಿ ಜಮೀನು. ಖುಷ್ಕಿ ಇರ್ತಾನೆ, ನೀರಿಲ್ಲದೆ ಇರೋ ಜಮೀನು. ಹೆಚ್ಚಿಗೆ ಬೆಲೆ ಬಾಳ್ತಿರಲಿಲ್ಲ. 100-200 ರೂಪಾಯಿ ಎಕರೆನೋ ಏನೋ ಇರೋದು ಅದು. ಅವನ್ನೆಲ್ಲ ನಮ್ಮಷ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಜಮೀನಿನ ದುಡ್ಡನ್ನು ವಿನಿಯೋಗಿಸಿದರು. ವಿದ್ಯಾಭ್ಯಾಸದ ಬಗ್ಗೆ ಅಪಾರವಾದ ಆಸಕ್ತಿ. ಆಮೇಲೆ ಎಲ್ಲರೂ ಚಿತ್ರದುರ್ಗದಲ್ಲಿರೋರು ಎಲ್ಲರೂ ಚೆನ್ನಾಗಿ ಓದಬೇಕು, ಮುಂದುವರಿಬೇಕು ಅಂತ. ಸೊ ಅದಕ್ಕೆ ಮೊದಲ ಹಾದಿ ಅಂತಂದರೆ ಮನೆ. ಸೊ ಅವರ ಮನೆಯಲ್ಲೆಲ್ಲರೂ ಅವರು ಅಂದುಕೊಂಡ ಹಾಗೆ ಎಲ್ಲರೂ ಕೂಡ ಒಳ್ಳೆ ಚೆನ್ನಾಗಿ ಓದಿದರು. ಎಕ್ಸೆಪ್ಟ್ ನಮ್ಮ ಒಬ್ಬ ಅಣ್ಣ ಮಾತ್ರ ಸ್ವಲ್ಪ ದಾರಿ ತಪ್ಪಿದ. ರಂಗಭೂಮಿ ಕಡೆ ಬಂದರು ಅಂತ. ರಂಗಭೂಮಿ, ಸಿನಿಮಾ, ಇದು ಹಾಡು, ಇವುಗಳ ಬಗ್ಗೆ ಇದನ್ನು ಮಾಡಿಕೊಂಡು ಆ್ಯಕ್ಚುಲಿ ಅವನು ನಮ್ಮ ಥರ ಅಥವಾ ಸೋಮಶೇಖರ ಇರ್ತಾ ನಾಟಕ ಸಿನಿಮಾದಲ್ಲಿ ಬೆಳಿಬೇಕಾಗಿತ್ತು, ಅದಾಗಲಿಲ್ಲ. ನನಗೆ ಈ ಕ್ಷೇತ್ರದಲ್ಲಿ ನಾನು ಹೆಜ್ಜೆ ಇಡ್ತೀನಿ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಸರಿ ಸರಿ ಸರಿ. ಒಂದು ಫ್ಯಾಮಿಲಿ ಒಳಗೆ ಯಾರು ಯಾವ ಕಡೆ ಹೋಗ್ತಾರೆ ಆ ದಿಕ್ಕು ದೇಶ ಮುಂಚಿತವಾಗಿ ಹೇಳೋಕ್ಕಾಗಲ್ಲ. ನಮ್ಮನೆ ದೊಡ್ಡಣ್ಣನಿಂದ ಹಿಡಿದು ದೊಡ್ಡಣ್ಣ ಫಿಸಿಕ್ಸ್ ಪ್ರೊಫೆಸರು, 2ನೇ ಅಣ್ಣ ಇಂಗ್ಲೀಷ್ ಪ್ರೊಫೆಸರು, 3ನೇ ಅಣ್ಣ ಕೆನರಾ ಬ್ಯಾಂಕ್ AGM, ಓಕೆ, 4ನೇ ಅವನು ಈ ಇದರೊಳಗೆ ದೆಸೆಯಲ್ಲಿ ಬರಲಿಲ್ಲ. ಅವನು ಹಾಡುಗಾರಿಕೆ, ನಟನೆ, ರಂಗಭೂಮಿ ಅಂದ್ಕೊಂಡು ನಮಗೂ ಇತ್ತದು. ಅದನ್ನು ನಾವು ಎರಡನ್ನೂ ಜೊತೆಗೆ ತೂಗಿಸ್ಕೊಂಡು ಹೋದ್ವಿ, ಸೋಮಶೇಖರರಾಗಲಿ ನಾನಾಗಲಿ. ಬಟ್ ಅವರು ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು, ಮೊನ್ನೆ 1 ವರ್ಷ ಆಯಿತು ತೀರ್ಕೊಂಡು. ಸ್ವಲ್ಪ ಹಾದಿ ತಪ್ಪಿದ್ರು ಅಂತ ಹೇಳ್ಬೋದು. ಜನರಲ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್ನಲ್ಲಿ ಹಾದಿ ತಪ್ಪಿದರು. ಓಕೆ, ಮನೆ ಬಿಟ್ಟು ಹೋದರು, ಅಲ್ಲೆಲ್ಲೋ ಕಂಪನಿ ನಾಟಕಗಳಲ್ಲಿದ್ದರು, ಒಳ್ಳೆ ಹೆಸರು ತಗೊಂಡ್ರು. ಬಟ್ ಎಲ್ಲೂ ಒಂದು ಕಡೆ ನೆಲೆ ಅಂತ ಇಟ್ಕೊಳ್ಳಿಲ್ಲ. ನೋಡಿ, ನೀವು ಪುಸ್ತಕ ಪಬ್ಲಿಷ್ ಮಾಡ್ತೀರಿ, ಇದನ್ನು ಮಾಡ್ತೀರಿ. ಅವನು ಗೀತಾ ಬುಕ್ ಹೌಸು ಯಾವುದೋ ಇದೆ ಅಲ್ಲಿ ಚಿಕ್ಕಪೇಟೆ ಒಳಗೆ, ಅಲ್ಲೊಂದು 4-5 ವರ್ಷ ದುಡ್ದ ಅದಕ್ಕೆ. ಬುಕ್ ಎಕ್ಸಿಬಿಷನ್ಗೆಲ್ಲ ಇವನು ಕಳಿಸ್ತಾ ಇದ್ರು. ಯಾವುದೋ ಒಂದು ಸಮಯದಲ್ಲಿ ನಾನು ನೋಡಿ ಏನಿದು ಈ ಥರ ಇದಾನಲ್ಲ, ಇವನಿಗೆ ಏನಾದ್ರು ಒಂದು ನೆಲೆ ಕಲ್ಪಿಸ್ಬೇಕು ಅಂತ ಹೇಳಿ ಕಾರದು ಅವನ್ನ. ಏನು ಮಾಡ್ತಿದ್ದೆ ಏನು ಕೇಳಿ, ಇಲ್ಲ ಯಾವುದೋ SRMSನಲ್ಲಿ ಕೆಲಸ ಮಾಡ್ತೀನಿ, ಎಲ್ಲ ಬಿಟ್ಟು ಬಾ ಇಲ್ಲಿ, ಓಕೆ ಅಂತ ಒಂದು ಓಲ್ಡ್ ಏಜ್ ಹೋಮ್ನಲ್ಲಿ ಸೇರಿಸ್ದೆ. ಅಲ್ಲಿಂದ ಸುಮಾರು ಒಂದು 20 ವರ್ಷ ಅವನು ನನ್ನ ತೆಕ್ಕೆಗೆ ಬಿದ್ದ. ಸೊ ಸಾಯೋವರೆಗೂ ಕೂಡ ಕಡೆ ಲಾಸ್ಟ್ ಒಂದು 4 ಇಯರ್ಸ್ ಈ ಸೇವಾ ಕ್ಷೇತ್ರ ಹಾಸ್ಪಿಟಲ್ನಲ್ಲಿ ಇಟ್ಟಿದ್ದೆ ಅವನ್ನ. ಇನ್ನೇನು ಒಂದು ವ್ಯವಸ್ಥಿತ ಬದುಕಬೇಕು ಅನ್ನೋದು. ಹಂಗಾಯ್ತು. ಇನ್ನು ನಮ್ಮ ಇಬ್ಬರು ಒಬ್ಬ ಅಕ್ಕ, ಒಬ್ಬ ತಂಗಿ, ಅವ್ರಿಗೂ ಒಂದು ಸ್ವಲ್ಪ ನಾಟಕ ಇದರದ ಒಲವಿತ್ತು. ಸಂಗೀತದ ಒಲವು ಮನೆಯಲ್ಲಿ ಇದ್ದಿದ್ದೆ, ಎಲ್ಲರಿಗೂ ಇತ್ತು. ನೋಡಿ, ಅದು ಆಗಿನ ಕಾಲದ ಇದು ಪದ್ಧತಿ ಏನಂದರೆ, ಸಂಜೆ 5 ಗಂಟೆ ಆದರೆ ಅದು ಎಲ್ಲ ಮನೆಗಳವರು ಹೆಣ್ಣು ಮಕ್ಕಳು ಒಂದು ಹಾರ್ಮೋನಿಯಂ ಮೇಷ್ಟ್ರ ಹತ್ರ ಹೋಗಬೇಕು, ಸಂಗೀತ ಕಲಿಬೇಕು. ಮನೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದನ್ನು ಕೇಳಿಕೊಂಡು ನನಗೆ ನಿಜವಾದ ಸಂಗೀತ ಜ್ಞಾನ ಇಲ್ಲ, ರಾಗಜ್ಞಾನ ಇಲ್ಲ, ತಾಳಜ್ಞಾನ ಇಲ್ಲ. ಬಟ್ ಅವರ ಹಾಡ್ತಿದ್ದ ಅಷ್ಟು ಹಾಡುಗಳನ್ನು ಅಷ್ಟೇ ಇಂಪಾಗಿ ಹಾಡೋದು. ಆಮೇಲೆ ಆ ಹಾಡುಗಳನ್ನು ಕೇಳಿ ಸಂತೋಷ ಪಡ್ಬಂದು.